ಮೊನ್ನೆಯಿಂದ ಸದನದಲ್ಲಿ ಬಹಳ ಸದ್ದು ಮಾಡಿರುವಂತಹ ಸುದ್ದಿ ಅಂತ ಹೇಳಿದ್ರೆ ಕೋಲಾಹಲಕ್ಕೆ ಕಾರಣವಾಗಿದ್ದು ಮತ್ತು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಆಡಳಿತ ಪಕ್ಷದ ಸಮರ್ಥನೆ ಮತ್ತು ಮುಖ್ಯಮಂತ್ರಿಗಳ ಅಬ್ಬರದ ಭಾಷಣಕ್ಕೆ ಕಾರಣವಾಗಿದ್ದು ಈ ಪಂಚ ಗ್ಯಾರಂಟಿಗಳ ಒಂದು ಸ್ಕೀಮ್ ಏನಿದೆಯಲ್ವಾ ಆ ಒಂದು ಯೋಜನೆಯ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿದರು, ಗ್ಯಾರಂಟಿ ಸಮಿತಿ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಕಾರ್ಯಕರ್ತರನ್ನ ನೇಮಕ ಮಾಡಿರೋದು ಬಹಳ ವಿರೋಧಕ್ಕೆ ಕಾರಣ ಆಯಿತು. ಮೇನ್ ಪುಟದಲ್ಲಿ ಅದೇ ಇದೆ ಇವತ್ತು. ನಿನ್ನೆ ಕೂಡ ಅದ್ರ ಬಗ್ಗೆ ನಾವು ವಿವರವನ್ನು ಕೊಟ್ಟಿದ್ವಿ, ಮತ್ತೆ ಅದೇ ಸುದ್ದಿಗೆ ಹೋಗ್ತಾ ಇದ್ದೀವಿ. ಗ್ಯಾರಂಟಿ ಸಮಿತಿಗೆ ಕೈ ನಾಯಕರ ನೇಮಕ, ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ. JDS ಹಾಗೆ BJPಯ ಸದಸ್ಯರು ಕೆಂಗಲ್ ಹನುಮಂತಯ್ಯ ಅವರ ಒಂದು ಪ್ರತಿಮೆ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಕೆಂಗಲ್ ಗೇಟ್ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ರು. ಸರ್ಕಾರಕ್ಕೆ ಎಚ್ಚರಿಕೆಗಳನ್ನು ಕೊಟ್ಟರು. ಕನ್ನಡಿಗರ ತೆರಿಗೆ ಹಣದಲ್ಲಿ ಜಾತ್ರೆ ಮಾಡ್ತಾ ಇದೆ ಸರ್ಕಾರ, ಧಿಕ್ಕಾರ ಅಂತ ಹೇಳಿ ಘೋಷಣೆಗಳನ್ನು ಕೂಡ ಕೂಗಿದ್ರು. ರಾಜಭವನ ಚಲೋ ಕೂಡ ಹೋದರು. ನಡಿಗೆ ಮೂಲಕ ಹೋಗಿ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 5 ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡೋದು ಸರ್ಕಾರದಿಂದ ಜನರಿಗೆ ತಲುಪಿದೆಯಾ ಇಲ್ವಾ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಜನರ ಅಭಿಪ್ರಾಯಗಳು ಏನಿದೆ, ಗೃಹಲಕ್ಷ್ಮಿ 2000 ಬಂತ, ಮತ್ತು 200 ಯೂನಿಟ್ ವಿದ್ಯುತ್ ಬರ್ತಾ ಇದೆಯಾ, ಅನ್ನಭಾಗ್ಯ ಸಿಗ್ತಾ ಇದೆಯಾ, ಬಸ್ ಟಿಕೆಟ್ ಫ್ರೀ, ಎಲ್ಲರೂ ಓಡಾಡ್ತಾ ಇದ್ದಾರಾ, ಸಕ್ಸಸ್ ಆಗಿದೆಯಾ, ಇದೆಲ್ಲದರ ಬಗ್ಗೆ ವರದಿಯನ್ನು ಕೊಡೋರು ಯಾರು ಬೇಕಲ್ಲ. ಈಗ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳೋಕೆ ಕಷ್ಟ ಸಾಧ್ಯ, ಇರುವಂತಹ ಜವಾಬ್ದಾರಿ ನಿರ್ವಹಿಸೋಕೆ ನಮ್ಮ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಹಾಗಾಗಿನೇ ಕಾರ್ಯಕರ್ತರನ್ನ ನೇಮಕ ಮಾಡಿದೆ ಸರ್ಕಾರ. ಹಾಗಾಗಿ ಅವರಿಗೆ ಇಂತಿಷ್ಟು ಅಂತ ಹೇಳಿ ಗೌರವಧನ ಅಂತ ಕೊಡ್ತಾ ಇದ್ದಾರೆ. ವಾರ್ಷಿಕವಾಗಿ 15 ಕೋಟಿ ಬಹುಶಃ ಅಂದಾಜು ಹೋಗ್ತಾ ಇದೆ. ಅದು ಸರ್ಕಾರದ ಖಜಾನೆಯಿಂದ ನೀವು ಯಾಕೆ ಕೊಡ್ತಾ ಇದ್ದೀರಿ? ಬೇಕಾದರೆ ನಿಮ್ಮ ಪಾರ್ಟಿಯಿಂದ ಕೊಟ್ಬಿಡಿ, AICCಯಿಂದ KPCCಯಿಂದ ಕೊಟ್ಬಿಡಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ. ಭಿಕ್ಷೆ ಬೇಡಬೇಕಾದ್ರೂ ಕೊಡಿ ಅಂಥೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ಸರ್ಕಾರಕ್ಕೆ ಒತ್ತಾಯಿಸಿದರು. ಹಾಗಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಸಮರ್ಥವಾಗಿ ಒಂದೇ ಒಂದು ಉತ್ತರ ಕೊಟ್ಟರು. ಆಯ್ತಪ್ಪ, ನಮ್ಮ ಕಾರ್ಯಕರ್ತರು ನಾವು ನೇಮಕ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಲ್ವಾ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರಿ? ಅಲ್ಲಿ ನಿಮ್ಮ RSS ಕಾರ್ಯಕರ್ತರನ್ನು ಅಥವಾ ಸಂಘಟನೆಯವ್ರನ್ನ ಬಳಸಿಕೊಳ್ತಾ ಇದ್ದೀರಲ್ವಾ ಸರ್ಕಾರದ ಪ್ರತಿಯೊಂದು ಯೋಜನೆಗಳಿಗೆ, ಅಥವಾ ಸಚಿವರ ಆಪ್ತ ಸಹಾಯಕರನ್ನಾಗಿ ತೆಗೆದುಕೊಳ್ತಾ ಇದ್ದೀರಿ. ಜೊತೆಗೆ ಶಾಸಕರ ಕಚೇರಿಗಳಲ್ಲಿ ಸಹಾಯಕರಾಗಿ ಕೆಲಸಕ್ಕೆ ನೇಮಿಸಿಕೊಳ್ತಾ ಇದ್ದೀರಿ. ಅಲ್ಲಿ ಸಂಘ ಪರಿವಾರದವ್ರನ್ನ ನೀವು ಬಳಸಿಕೊಳ್ತಾ ಇಲ್ವಾ? ಹಾಗಾದರೆ ಅಲ್ಲಿ ಸರ್ಕಾರ ದುಡ್ಡು ಹೋಗ್ತಾ ಇಲ್ವಾ? ಅಲ್ಲಿ ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ? ನಿಮಗೊಂದು ನಮಗೊಂದು. ಹಾಗಾದರೆ ನೋಡಿ, ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು. ಅಂಥ ಉತ್ತರವನ್ನು ಮುಖ್ಯಮಂತ್ರಿಗಳು ಸದನದಲ್ಲಿ ವಿರೋಧ ಪಕ್ಷಗಳ ನಾಯಕರಿಗೆ ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ, ಅದನ್ನು ತೆಗೆದು ಹಾಕಬೇಕು ಅಂಥೇಳಿ. ಇನ್ನು ಶಾಸಕರನ್ನ ಇದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಸ್ಥಳೀಯವಾಗಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಿಲ್ಲ, ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತೇವೆ, ಸಮಯಾವಕಾಶ ಕೊಡಿ, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ. ಸರ್ಕಾರ ಬಂದು 2 ವರ್ಷ ಆಯಿತು. BJPಯವರಿಗೆ JDSನವರಿಗೆ ಈಗ ನೆನಪಾಯ್ತಾ ಅಂತ ಈ ಗ್ಯಾರಂಟಿ ಸಮಿತಿ ಕಾರ್ಯಕರ್ತರನ್ನ ನೇಮಕ ಮಾಡಿರೋದು, ಗೌರವಧನ ಕೊಡೋದು. 2 ವರ್ಷದಿಂದ ಯಾಕೆ ನೀವು ಈ ಹಿಂದೆ ಸದನದಲ್ಲಿ ಧ್ವನಿ ಎತ್ತಬಹುದಾಗಿತ್ತಲ್ವಾ? ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಮ್ಗೆ ನೆನಪಾಗಲಿಲ್ವಾ? ಅಂದರೆ ರಾಜಕೀಯವಾಗಿಯೇ ನಾವು ಇದನ್ನು ಮುಂದುವರಿಸಬೇಕು ಅಂತ ಹೇಳಿ, ರಾಜಕೀಯ ಅಜೆಂಡಾದಿಂದಲೇ ಆರೋಪ ಮಾಡಬೇಕಂತ ಹೋದರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥ ಸಂದೇಶ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ಗ್ಯಾರಂಟಿ ಸಮಿತಿ ಅಂತಂದ್ರೆ ಏನು? ಅದೇನು ಪ್ರೈವೇಟ್ ಕೆಲಸ ಮಾಡ್ತಾ ಇದೆಯಾ? ಪಂಚ ಗ್ಯಾರಂಟಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸರ್ಕಾರದಿಂದ ಗ್ಯಾರಂಟಿ ದುಡ್ಡು ಹೋಗ್ತಾ ಇದೆ ಖಜಾನೆಯಿಂದ, ಅದು ಜನರಿಗೆ ತಲುಪಿದೆ. ಹಾಗಾಗಿ ಅದರ ಒಂದು ಭಾಗವಾಗಿ ಈ ಸಮಿತಿ ಕೆಲಸ ಮಾಡ್ತಾ ಇದೆ. ಪಾರ್ಟ್ ಆಫ್ ಗೌರ್ಮೆಂಟ್ ಅಷ್ಟೇ. ಅದನ್ನು ಬಿಟ್ಟು ಏನು ಖಾಸಗಿಯವ್ರದ್ದು ಕೆಲಸ ಮಾಡ್ತಾ ಇದೆಯಾ? ಸರ್ಕಾರ ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಅಲ್ರಿ, ನಮ್ಮ ಕಾರ್ಯಕರ್ತರಿಗೆ ಕೊಟ್ಟರೆ ತಪ್ಪೇನು? ಆಯ್ತಪ್ಪ, ಬೇರೆ ಪಕ್ಷದವರು ತಂದು ಕೊಟ್ಟರೆ ನೀವು ಬೇರೆ ಲೆಕ್ಕಾಚಾರ ಮಾತಾಡಿ. ಪಕ್ಷದ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ಬರೋಕೆ ಅವರು ದುಡಿದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಸಂಘಟಿಸಿದ್ದಾರೆ. ಹಾಗಾಗಿ ಸ್ಥಾನಮಾನಗಳನ್ನು ಕೊಡ್ತೀವಿ, ಅವಕಾಶಗಳನ್ನು ಕೊಡ್ತೀವಿ. ಈಗ ನಿಗಮ ಮಂಡಳಿ ಸ್ಥಾನಗಳನ್ನು ಹಂಚೋದಿಲ್ವಾ? ಏನು ತಿಂದವರು ಕೊಡ್ತಾರೆ ನಿಗಮ ಮಂಡಳಿ ಸ್ಥಾನ, ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರಿಗೆ. ಅದು ಸರ್ಕಾರದ ಮಂಡಳಿ ಆಗಿರುತ್ತಲ್ವ, ಇಲಾಖೆ ಆಗಿರುತ್ತಲ್ವ.
ಹಾಗಾಗಿನೇ ಇದನ್ನ ಹಾಗೆ ಭಾವಿಸಬೇಕು ಅನ್ನುವಂಥ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಬಟ್ ಈ ಒಂದು ವಿಚಾರದ ಮೇಲೇ ಸದನ ಬಹಳ ಕಲಾಪ ಏನಿದೆ ವೇಸ್ಟ್ ಆಗಿಬಿಡ್ತು. ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಈ ಗ್ಯಾರಂಟಿ ಸಮಿತಿಯ ಬಗ್ಗೆ ಫೋಕಸ್ ಮಾಡಿದ್ರು ಅಂತ ನಮಗೆ ಅನ್ನಿಸ್ತಾ ಇದೆ. ಜೀವನ್ ಹಂಗೆ ಇದು ನೀವು ಹೇಳ್ತಿದ್ರಲ್ವ, ನಿನ್ನೆ ಮಹಾರಾಷ್ಟ್ರದ ಉದಾಹರಣೆ ಕೊಡ್ತಾ ಇದ್ರಿ. ಆಕ್ಚುಲಿ ಏನಂತಂದ್ರೆ ಈಗ ನೆನಪಾಗಿದೆ ಅವ್ರಿಗೆ ಕಳೆದ 2 ವರ್ಷದಿಂದ ಏನೆಲ್ಲ ಆಗ್ತಾ ಇದೆಯಲ್ಲ, ಹೆಂಗಾರ ಮಾಡಿ ಏನಂತಂದ್ರೆ ಗ್ಯಾರಂಟಿ ಬುಡಕ್ಕೆ ಬೆಂಕಿ ಹಚ್ಚಬೇಕು. ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದೆಯಲ್ಲ, ಮೇ ಬಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಿಜೆಪಿ ನಾಯಕರಿಗೆ ಪ್ರೆಷರ್ ಆಗ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಹೆಂಗಾದ್ರೂ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾದರೂ ಆಗ್ತಿದೆಯಾ ಅಂತ. ಯಾಕಂತಂದ್ರೆ 2 ವರ್ಷ ಆಯಿತು ಸರ್ಕಾರ ಬಂದು, ಅವ್ರಿಗೆ ಗ್ಯಾರಂಟಿ ಸಮಿತಿ ಇದೆ ಅಂತ ಅನ್ನೋದೇ ಗೊತ್ತಿರಲಿಲ್ವಾ? ಹೌದು. ಮೊನ್ನೆ ಅಷ್ಟೇ ಏನು ಮಾಡ್ತಾರೆ, BJP ಅವರು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆ ಮಾಡಿದಕ್ಕೆ ಹಲಾಲ್ ಬಜೆಟು, ಆ ಬಜೆಟು, ಈ ಬಜೆಟು ಅಂತ ಹೆಸರನ್ನು ಕೊಡ್ತಾರೆ. ಅದಕ್ಕೆ ತರಹೇವಾರಿ ವಿಶ್ಲೇಷಣೆಗಳು ಕೂಡ ಆಗತ್ತೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ವಾ ಅಂತ, ಶಾಸಕರಿಗೆ ಗೊತ್ತಿರಲಿಲ್ವಾ ಅಂತ. ಯಾಕಂತಂದ್ರೆ BJP ಕೇಂದ್ರ ಮೋದಿ ಸರ್ಕಾರದಿಂದ ಅಫ್ಘಾನಿಸ್ತಾನಕ್ಕೂ ಕೂಡ ಏನಂತಂದ್ರೆ ಸಹಾಯಧನ ಹೋಗ್ತಾ ಇದೆ, ಗೌರವಧನ ಹೋಗ್ತಾ ಇದೆ. ಏನಂತಂದ್ರೆ ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದೆ, ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ, ನಮ್ಮ ಬಾಂಗ್ಲಾದೇಶಕ್ಕೂ ಹೋಗ್ತಾ ಇದೆ. ಈಗ ಮಾಲ್ಡೀವ್ಸ್ ಏನಂತಂದ್ರೆ ಮೋದಿ ಅವರನ್ನ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏನಂತಂದ್ರೆ ಅವಮಾನ ಮಾಡಿದಂತಹ ಮಾಲ್ಡೀವ್ಸ್ ದೇಶಕ್ಕೂ ಕೂಡ, ದ್ವೀಪ ರಾಷ್ಟ್ರಕ್ಕೂ ಕೂಡ ಏನಂತಂದ್ರೆ ಇವರು ಫಂಡ್ ಕೊಡ್ತಾ ಇದಾರಲ್ಲ. ಸೊ ಅದು ಅವ್ರಿಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ. ನೆನಪೇ ಅಂದ್ರೆ ಅವ್ರಿಗೆ ಸ್ಟಡಿ ಮಾಡ್ತಾ ಇಲ್ಲ. ಅವ್ರಿಗೆ ಏನಾದ್ರೂ ಮಾಡಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದ್ರೂ ಒಂದು ನೆಗೆಟಿವ್ ಹುಡುಕ್ಬೇಕು ಅಂತ ಹುಡುಕೋಕ್ ಹೋಗಿ ಸರ್ಕಾರದ ವಿರುದ್ಧ ಏನೇನೇನೇನೋ ಆರೋಪಗಳನ್ನ ಮಾಡಬೇಕು. ಬಟ್ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅರೆ ಮೋದಿ ಅವರು ಕೂಡ ಕೊಡ್ತಾ ಇದಾರಲ್ಲ, ಈ ಥರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ ಮಹಾರಾಷ್ಟ್ರದಲ್ಲಿ ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಅಂತ. ಏನಂತಂದರೆ ಮಹಾರಾಷ್ಟ್ರದಲ್ಲಿ ಇವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ತಂದಿದ್ದಾರೆ. ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಅದು ಸೆಕೆಂಡರಿ. 2 ತಿಂಗಳಾಯಿತು 3 ತಿಂಗಳಾಯಿತು ಅಲ್ಲಿ ಸರ್ಕಾರ ಬಂದು ಸಕ್ಸಸ್ ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಇನ್ನೂ ಕೂಡ ಅನುಷ್ಠಾನವೇ ಆಗಿಲ್ಲ. ದೇವೇಂದ್ರ ಫಡ್ನವೀಸ್ ಅವರು ಒದ್ದಾಡ್ತಾ ಇದ್ದಾರೆ. ಅಲ್ಲ, ಅಟ್ಲೀಸ್ಟ್ ಮಹಾರಾಷ್ಟ್ರದ ಅದೇ ಆರ್ ಎಸ್ ಎಸ್ ಅವರನ್ನು ಬಳಸ್ಕೊಳ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಅಂತ ಒಂದೇ ಮಾತು ಹೇಳಿದ್ದಕ್ಕಾಗಿ CM ಸಿದ್ದರಾಮಯ್ಯನವರು BJP ಆರ್ ಅಶೋಕ್ ಅಲ್ಲಿ ಅಧಿವೇಶನದಲ್ಲಿ ತಂಡ ಹೊಡೆದ್ಬಿಟ್ರು. ದೂಸರಾ ಮಾತೇ ಇಲ್ಲ, ಹೌದು, ಕ್ಲೋಸ್ ಮಾಡಿಬಿಟ್ರು. ಸೊ ಹೀಗೆ ಅವ್ರು ಏನಂತಂದರೆ ಆರೋಪಗಳನ್ನು ಮಾಡಬೇಕು, ಹೆಂಗಾರ ಮಾಡಿ ಆರೋಪಗಳನ್ನು ಮಾಡಬೇಕು. ಈಗ ಮೊನ್ನೆ ಅಷ್ಟೇ ಎಲ್ಲ ಆಯಿತು. ಈಗ ಏನಂತಂದರೆ ಗ್ಯಾರಂಟಿ ಯೋಜನೆಗಳು 2-3 ತಿಂಗಳಿಂದ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ, ಹಾಗೆ ಹಿಂಗೆ ಅಂತ. ನಿಮ್ಮದೇ ಸರ್ಕಾರ ಇಲ್ಲೇ ಒಂದು 1,000 ಕಿಲೋಮೀಟರ್ ದೂರ ಇದೆ ಮಹಾರಾಷ್ಟ್ರ, ಹೋಗಿ ಕೇಳ್ಕೊಂಬನ್ನಿ, ನಿಮ್ಮದೇ ಸರ್ಕಾರ ಇದೆ ತಾನೆ. ಸೊ ಯಾಕಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಎಸ್.